ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ಮಿಡ್ ನೈಟು 2:30 ಆಗಿದೆ. ನಾನಿವತ್ತು ನನಗಿಂತ ಸೀನಿಯರ್ಸ್ ಆಗಿರೋ ಲೇಡೀಸ್ ಬ್ಯಾಚ್ ಜೊತೆಗೆ ಟಿ ನರಸೀಪುರಕ್ಕೆ ಕೊಟ್ಟಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇವಾಗ ಮಾಘ ಮಾಸ ಆಗಿರೋದ್ರಿಂದ ಮಾಘ ಸ್ನಾನ ಮಾಡೋದಕ್ಕೋಸ್ಕರ ಎಲ್ಲರೂ 3 ನದಿನೂ ಸೇರೋ ಅಂಥ ಜಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ನಾವು ತುಮಕೂರು ಬಿಟ್ಟಾಗ 2:45 ಆಗಿತ್ತು. 1 ಅವರ್ ಏನೋ ನಿದ್ದೆ ಮಾಡಿದ್ದೆ ಮನೆಯಲ್ಲಿ. ಮತ್ತು ಟಿಲಿ ತುಂಬ ನಿದ್ದೆ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಇವಾಗ ಟಿ ನರಸೀಪುರಕ್ಕೆ ಬಂದು ಸೇರಿದ್ದೀವಿ. ಇವಾಗ ಟೈಮ್ ಬಂದು 5:15 ಆಗಿದೆ. ಗೈಸ್, ಇಲ್ಲಿ ನೋಡಿ, ಆಲ್ಮೋಸ್ಟ್ ನನ್ನ ಮಕ್ಕಳು ನಿದ್ದೆ ಆಗಿರಂಗಿದೆ. ಫುಲ್ ಫ್ರೆಶ್ ಆಗಿ ಕಾಣ್ತಿದ್ದಾನೆ. ಎಲ್ಲ ಲೇಟ್ ಮಾಡ್ತೇವೆ, ಬೇಗ ಬನ್ನಿ ಗಾಯ್ಸ್, ಟೈಮ್ ಆಗುತ್ತೆ, ಪ್ಲೀಸ್ ಬನ್ನಿ. ಗಾಯ್ಸ್, ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ. ಈ ಚಳಿಲಿ ಹೆಂಗಪ್ಪ ಈ ನದಿಲಿ ಸ್ನಾನ ಮಾಡೋದು ಅನ್ನಂಗೆ ಆಗೈತೆ ನನಗಂತೂ. ಇಲ್ಲೆಲ್ಲ ಹಿಂದೆ ಎಲ್ಲ ನೀರಿದೆ, ಇನ್ನೂ ಬೆಳಕಾಗಿಲ್ವಲ್ಲ, ಸೊ ಹಾಗಾಗಿ ಏನು ಕಾಣ್ತಾ ಇಲ್ಲ. ಇಲ್ಲಿ ಒಂದೊಂದು ಲೈಟ್ ಕಾಣ್ತಿದೆಯಲ್ಲ, ಅದೆಲ್ಲ ತೆಪ್ಪಗಳು. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಪುಷ್ಪ ಬಂದೇನಾ? ಏನಪ್ಪ ಇವರು ಮಾಘ ಮಾಸ ಸ್ನಾನ ಮಾಡ್ತೀನಿ ಅಂತ ಬಂದ್ಬಿಟ್ಟು ಬೆಳಗಿನ ಜಾವನೇ ತೆಪ್ಪದಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಗಾಯ್ಸ್, ಇಷ್ಟೇನೆ. ಇಲ್ಲಿ ಏನಪ್ಪ ಅಂತ ಅಂದರೆ ತ್ರಿವೇಣಿ ಸಂಗಮ ಆಗಿರೋದ್ರಿಂದ 3 ನದಿಗಳು ಇಲ್ಲಿ ಬಂದು ಸೇರುತ್ತೆ. ಈ ನದಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದು ಸ್ತಂಭ ಕೂಡ ಇದೆ, ಗಣೇಶನ ಮೂರ್ತಿ ಸಹ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಮಾಘ ಸ್ನಾನ ಮಾಡ್ಕೊಂಡು ಗಂಗಮ್ಮನ ಪೂಜೆ ಮಾಡೋ ಅಂಥವ್ರು ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಒಂದಾದ್ಮೇಲೆ ಒಂದು ತೆಪ್ಪಗಳು ಬರ್ತಾನೆ ಇರ್ತವೆ. ಲಾಸ್ಟ್ ಟೈಮು ಕುಂಭಮೇಳ ನಡೀತಲ್ಲ, ಸೊ ಅದೇ ಥರನೇ ಇಲ್ಲೂ ತ್ರಿವೇಣಿ ಸಂಗಮ ಆಗಿರೋದ್ರಿಂದ ಇಲ್ಲೂ ಸಹ ಕುಂಭಮೇಳ ನಡೀತು, ನಿಮಗೆ ಗೊತ್ತಿರೋ ಹಾಗೇನೆ. ಇವಾಗ ನಾವು ಮಾಘ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಫೋನ್ ತೊಗೊಂಡು ಹೋಗಂಗಿಲ್ಲ, ಸೊ ಹಾಗಾಗಿ ಫೋನ್ನ ಇಟ್ಬಿಟ್ಟು ಇವಾಗ ಹೋಗ್ತಿದ್ದೀವಿ. ಗಾಯ್ಸ್, ತುಂಬ ಚಳಿ ಇರೋದ್ರಿಂದ ಹೆಂಗಪ್ಪ ನದಿಲಿ ಸ್ನಾನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಒಂದ್ಸರಿ ನದಿ ಒಳಗಡೆ ಹೋಗ್ತಿದ್ದಂಗೆನೇ ಏನೋಪ್ಪ ಗೊತ್ತಿಲ್ಲ, ನೀರು ತುಂಬ ಬೆಚ್ಚಗಿತ್ತು, ಆರಾಮಾಗಿ ಸ್ನಾನ ಮಾಡ್ಕೊಂಡ್ವಿ. ಇವರಿಬ್ಬರು ಚಿಕ್ಕವರಾಗಿರೋದ್ರಿಂದ ಬೆಳಗಿನ ಜಾವ ಬೇಡ ಅಂತ ಸ್ನಾನ ಮಾಡಿಸ್ಲಿಲ್ಲ, ಸುಮ್ಮನೆ ಹಾಗೆ ಮುಖ ತೊಳಸಿದ್ವಿ ಅಷ್ಟೇ. ನದಿ ಒಳಗಡೆ ದೀಪ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಸ್ನಾನ ಅಂತೂ ಆಯಿತು. ಡ್ರೆಸ್ ಚೇಂಜ್ ಮಾಡೋದಕ್ಕೋಸ್ಕರ ಈ ದೇವಸ್ಥಾನ ಹಿಂದ್ಗಡೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ದೇವಸ್ಥಾನ ಕಾಣ್ತಿತ್ತಲ್ಲ ದೂರದಿಂದ, ಇದೆ ಅದು ನೋಡಿ. 7 ಎಡೆ ನಾಗಪ್ಪ ಇದೆ, ಲಿಂಗು ಇದೆ ಅಷ್ಟೇ. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟಿಗೆ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿತ್ತು. ಇವಾಗ ಫ್ರೆಶ್ ಆಗಿದ್ದಾಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ವಾವ್, ಈ ಥರ ಸನ್ರೈಸ್ ನಾನು ಯಾವತ್ತೂ ನೋಡಿರಲಿಲ್ಲ. ಗಾಯ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸನ್ರೈಸ್ ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ರೆ, ಈ ಕಡೆ ಸೀನಿಯರ್ಸ್ ಎಲ್ಲ ನದಿಗಳ ನೇಮ್ ಕೂಗ್ತಾ ಎಂಜಾಯ್ ಮಾಡ್ತಾ ಇದ್ರು. ತೆಪ್ಪನ ಫುಲ್ಲು ರೊಟೇಟ್ ಮಾಡ್ತಾ ಇದ್ರು. ನನಗಂತೂ ತಲೆ ಗಿರ್ರ್ ಅಂತಿತ್ತು. ಮಾರ್ನಿಂಗ್ ಟೈಮಲ್ಲೇ ಈ ಥರ ನೇಚರ್ನ ಎಂಜಾಯ್ ಮಾಡೋದು ತುಂಬಾ ಖುಷಿ ಕೊಡ್ತು ನನಗಂತೂ. ನೇಚರೆಲ್ಲ ನೋಡ್ತಿದ್ದಾಗ ನನಗೊಂದು ಅನಿಸಿದ್ದೇನೆಂದರೆ, ಎವ್ರಿ ಮಾರ್ನಿಂಗ್ ಎವ್ರಿ ಡೇ ಇದೇ ಥರನೇ ಸ್ಟಾರ್ಟಪ್ ಆದರೆ ನಮ್ಮ ಡೇ ಎಷ್ಟು ಚೆನ್ನಾಗಿರುತ್ತಲ್ಲ ಎನರ್ಜೆಟಿಕ್ ಆಗಿ ಅಂತ ಅನ್ನಿಸ್ತು. ಅಗಸ್ತ್ಯ ಮುನಿಗಳು ತಪಸ್ ಮಾಡೋ ಸ್ಥಳ ರುದ್ರಪಾದ ಅಂತ, ಶಿವನ್ ಧ್ಯಾನ ಮಾಡ್ತಿರಂತೆ ಕೂತ್ಕೋದು ಅಗಸ್ತ್ಯ, ಅದಕ್ಕೆ ಇದನ್ನ ರುದ್ರಪಾದ ಅಂತ ಶಿವನ ಹೆಸರನ್ನ ಇಟ್ಟಿರೋದು. ಗಾಯ್ಸ್, ಅಣ್ಣ ಹೇಳ್ದಂಗೆನೆ ಈ ಪ್ಲೇಸ್ ನೇಮ್ ಬಂದು ರುದ್ರಪಾದ ಅಂತೆ. ಇಲ್ಲಿ ನೀರು ಜಾಸ್ತಿ ಇದ್ದಾಗ ಇದನ್ನ ನೋಡೋ ಅಂಥ ಅವಕಾಶ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ, ಇವತ್ತು ಮುಟ್ಟಿ ನಮಸ್ಕಾರ ಮಾಡೋ ಅಂಥ ಅದೃಷ್ಟ ನಮಗೆ ಸಿಕ್ಕಿದೆ. ಫಿಶ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂತು. ಗೈಸ್, ಬರ್ತಾ ಇದ್ದಾವೆ ನೋಡಿ, ಫಿಶ್ ಬರ್ತಾ ಇದೆ. ಇವಾಗ ನೋಡ್ತಿದ್ದೀನಿ, ಅವಾಗಲಿಂದ ನೋಡ್ತಿದ್ದೀನಿ. ಬರೀ ಇದೇ ಥರ ಗಿಡಗಳು, ಹುಲ್ಗಳು ಬರೀ ಅವೇ ಇದಾವೆ ಅದು ನೀರೊಳಗಡೆ. ನನಗಂತೂ ಈ ಸನ್ರೈಸ್ನ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿದೆ. ಸಿಟಿಗಳಲ್ಲೆಲ್ಲ ಈ ಬಿಲ್ಡಿಂಗ್ಗಳು, ಮನೆಗಳು ಅಡ್ಡ ಇರೋದ್ರಿಂದ ಸನ್ರೈಸ್ ನೋಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಈ ನದಿ ನೀರಲ್ಲೇ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗಿದೆ ನೋಡಿ. ನನಗಂತೂ ಇವತ್ತಿನ ಮಾರ್ನಿಂಗ್ ತುಂಬಾ ಸ್ಪೆಷಲ್ ಅನ್ನಿಸ್ತು, ತುಂಬ ಖುಷಿ ಕೊಡ್ತು ನನಗಿವತ್ತು.
ಆದ್ಮೇಲೆ ಆ ದರ್ಶನ ಮಾಡಿದ್ರೆ ನಿಮ್ಗೆ ಪ್ರತಿಫಲ ಅಗಸ್ತ್ಯೇಶ್ವರ ದರ್ಶನ ಮಾಡ್ದಂಗೆ. ನೀವು ಅಗಸ್ತ್ಯೇಶ್ವರ ನೋಡ್ಕೊಂಡು ಹಾಗೆ ಹೋದ್ರೆ ಇಲ್ಲ, ಅಲ್ಲಿ ಪೂರ್ವಕ್ ಬಾಕ್ಲು ಹನುಮಂತೇಶ್ವರ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ, ಇದು ಅಗಸ್ತ್ಯೇಶ್ವರ ಆದ್ಮೇಲೆ ಅದು ದರ್ಶನ ಮಾಡಿ. ಗೈಸ್, ಇಲ್ಲಿ ಅಣ್ಣ ಹೇಳ್ತಿರೋ ಹಿಸ್ಟ್ರಿ ಪ್ರಕಾರ ಇಲ್ಲಿ ಅಗಸ್ತ್ಯೇಶ್ವರನ ದರ್ಶನ ಮಾಡಿದ್ಮೇಲೆ ತಪ್ಪದೇನೆ ಹನುಮಂತೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಂತೆ. ಆ ಥರ ಬಂದ್ರೇನೆ ನಾವಿಲ್ಲಿಗೆ ಬಂದಿದ್ಕೂ ಎಲ್ಲದಕ್ಕೂ ಒಂದು ಪ್ರತಿಫಲ ಸಿಗುತ್ತಂತೆ. ಗೈಸ್, ನಾನಿಲ್ಲಿ ಮೊದಲನೇ ಸರಿ ಈ ಪ್ಲೇಸಿಗೆ ಬಂದಿರೋದು. ಇದೇ ಥರ ತೆಪ್ಪ ನಿಡ್ಸೋರು ಇಲ್ಲಿ ತುಂಬ ಜನ ಇದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ತೋರಿಸ್ತಾರೆ ನನಗೆ ಗೊತ್ತಿಲ್ಲ. ಈ ಅಣ್ಣ ಮಾತ್ರ ನಮಗೆ ತುಂಬಾ ಚೆನ್ನಾಗಿ ತೋರಿಸಿದ್ರು ಎಲ್ಲ ಪ್ಲೇಸಸ್ಸು. 2 ಪ್ಲೇಸ್ ಆಗಿದ್ರು ಮಾಘಮಾಸ ಸ್ನಾನ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋವರೆಗೂ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ಯಾರು ಹತ್ರ ವೆಯ್ಟ್ ಮಾಡೋದಿಲ್ಲ. ಈ ಬ್ರದರ್ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಲೇ ನಾವು ಲೇಟಾಗಿ ಬಂದ್ರೂ ಪಾಪ ಚೆನ್ನಾಗಿ ಕರ್ಕೊಂಡು ಬಂದರು. ಬೇರೆಯವರಾದರೆ ಇವ್ರು ಬರೋ ಅಷ್ಟಿಗೆ ಇನ್ನೊಂದು ಟ್ರಿಪ್ ಹೋಗಿ ಬಂದುಬಿಡೋಣ ಅಂತ ಹೋಗ್ತಿದ್ರು. ಆದರೆ ಇವರೆಲ್ಲೂ ಹೋಗಲಿಲ್ಲ. ನಮಗೋಸ್ಕರನೇ ವೆಯ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿದ್ರು ಅಷ್ಟೇ ಚೆನ್ನಾಗಿ ವಾಪಸ್ ಕರ್ಕೊಂಡು ಬಂದರು. ನೀವೇನಾದರೂ ಈ ಪ್ಲೇಸಿಗೆ ಇನ್ನೊಂದ್ಸರಿ ಯಾವಾಗಾದರೂ ಬಂದರೆ ಮಿಸ್ ಮಾಡ್ದಲೇ ಈ ಅಣ್ಣನ ಜೊತೆನೇ ಹೋಗಿ ಬನ್ನಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಈ ಅಣ್ಣನ ನೇಮ್ ಬಂದು ಪವನ್ ಅಂತೆ. ಇವ್ರ ಫೋನ್ ನಂಬರು ಅಲ್ಲಿ ತೆಪ್ಪ ಮೇಲಿದೆ, ಯಾರಾದರೂ ಬೇಕಾದರೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ತೆಪ್ಪದಲ್ಲಿ ಏನಾದರೂ ನೀವು ಹೋಗಬೇಕು ಅಂದರೆ ಒಬ್ಬರಿಗೆ 100 ರೂಪೀಸ್ ಅಷ್ಟೇನೆ. ಇಲ್ಲಿ ಮಾಘಮಾಸ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಗಂಗಾ ಪೂಜೆ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ದಡದಲ್ಲಿ ಬಂದಮೇಲೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಸವಣ್ಣ ಅದು ಇತ್ತು, ಅದಕ್ಕೆ ಪೂಜೆ ಮಾಡ್ತಿದ್ದಾರೆ. ಹಲೋ, ನಿಮಗೂ ಕೂಡ ಇಲ್ಲಿ ನದಿಗಳು ಯಾವ್ದ್ಯಾವ್ದು ಅಂತ ತೋರಿಸ್ತೀನಿ. ಅಲ್ಲಿ ನೋಡಿ ದೂರ ಕಾಣ್ತಿದೆಯಲ್ಲ, ಅದು ರೈಟ್ ಸೈಡ್ ಹರಿತಿದೆ, ಅದು ಬಂದು ಕಪಿಲ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಹರಿತಿದೆ, ಇದು ತುಂಬ ಫೋರ್ಸ್ ಆಗಿ ಹರಿತಿದೆ. ಇದು ಬಂದು ಕಾವೇರಿ. ನೆಕ್ಸ್ಟು ನೋಡಿ ಈ ಸೈಡು ಆ ಕಡೆ ಹರಿತಿದೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದು ಬಂದು ಸ್ಫಟಿಕ. ಸ್ನಾನ ಮಾಡಿದ್ವಲ್ಲ ನದಿ ಮಧ್ಯ, ಅಲ್ಲಿ ಗಂಗಾ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ಸ್ವಲ್ಪ ದೀಪ ಬಿಡ್ತಾ ಇದ್ದಾರೆ. ನೋಡಿ ಎಷ್ಟು ಫೋರ್ಸ್ ಆಗಿ ಹರಿತಿದೆ. ಇದು ಹರಿತಾ ಇದೆಯಲ್ಲ, ಇದು ಬಂದು ಕಾವೇರಿ. ಗಾಯ್ಸ್, ಇವಾಗ ತಾನೇ ಸನ್ರೈಸ್ ಆಗಿರೋದ್ರಿಂದ ಸನ್ಲೈಟ್ ಫುಲ್ಲು ಫೇಸ್ ಮೇಲೆ ಬೀಳ್ತಿದೆ. ಫೇಸ್ ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತಿದೆ. ಮಾರ್ನಿಂಗ್ ವೈಬ್ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ಫೋಟೋಸ್ನ ತಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಗಾಯ್ಸ್, ಇವರೆಲ್ಲ ಯಾಕೆ ಮೇಲೆ ಹತ್ತುತ್ತಾ ಇದ್ದಾರೆ ಅಂತ ಅಂದರೆ, ಮೇಲೆ ಪಲ್ಲಿ ಇದೆ, ಅದನ್ನು ಮುಟ್ಟೋದಕ್ಕೆ ತೋರಿಸ್ತೀನಿ ಆಮೇಲೆ ನಿಮಗೆ. ನೋಡಿ ಇದು ಗರುಡ ಎಷ್ಟು ಚೆನ್ನಾಗಿದೆ ಅಲ್ಲ. ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ್ದು ಸ್ಥಳ ಪುರಾಣ ಇದು. ನಿಮ್ಗೆ ಯಾವಾಗಾದ್ರೂ ಫ್ರೀ ಆದರೆ ಓದ್ಕೊಳ್ಳೋಗಿದ್ರೆ ಓದ್ಕೋಬೋದು. ಫುಲ್ ಪೂರ್ತಿ ನೀಟಾಗಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಪಾಸ್ ಮಾಡ್ತಾ ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಒಳಗಡೆ ದೇವ್ರದ್ದು ಫೋಟೋ ತೆಗಿಯೋ ಆಗಿಲ್ಲ. ಸೊ ಹಾಗಾಗಿ ಬ್ಯಾನರಲ್ಲಿರೋ ಅಂಥದ್ದು ಒಂದು ನರಸಿಂಹಸ್ವಾಮಿ ತೋರಿಸ್ತಾ ಇದ್ದೀನಿ. ಇವಾಗ ಲೈವಲ್ಲಿ ನೋಡಿ ಒಳಗಡೆ ದೇವ್ರು ಈ ಥರ ಕಾಣ್ತಾ ಇದೆ. ಕ್ಯಾಮ್ರಾ ಇಮೇಜಲ್ಲಿತ್ತು, ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇವಾಗ ನಾನು ಕೂಡ ಇಲ್ಲಿ ಪಲ್ಲಿನ ಮುಟ್ಟೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ ಈ ಥರ ಹೋಗಿ ಇಲ್ಲಿ ಮೆಟ್ಲತ್ತಿ ಕೆಳಗಡೆ ಇದೆ, ಇಲ್ಲಿ ಚಿನ್ನದ ಪಲ್ಲಿನೋ ತಾಮ್ರದ ಪಲ್ಲಿನೋ ಗೊತ್ತಿಲ್ಲ, ಇದನ್ನು ನೋಡಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರೋ ಅಂಥದ್ದು. ಅಂದರೆ ಪಲ್ಲಿಗಿಲ್ಲಿ ಏನಾದರೂ ಮೈ ಮೇಲೆ ಬಿತ್ತು ಅಂತ ಅಂದರೆ ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅದ್ರದ್ದೇನು ದೋಷ ಇರೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಕಂಚಿಲಿದೆಯಲ್ಲ, ಸೊ ಆ ಥರ ನೋಡಿ. ಹೊರಗಡೆ ಗೋಪುರ ಎಲ್ಲ ಬಂದು ಈ ಥರ ಕಾಣುತ್ತೆ. ಇದು ತುಂಬಾ ವರ್ಷದ್ದು ಹಿಸ್ಟಾರಿಕಲ್ ಪ್ಲೇಸು ಇದು ಕೂಡ. ನೆಕ್ಸ್ಟ್ ಪ್ಲೇಸ್ ಬಂದು ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದು ಅಷ್ಟೇ ತುಂಬಾ ವರ್ಷದ್ದು ಹಳೆಯ ದೇವಸ್ಥಾನ ಇದು. ಇಲ್ಲೂ ಕೂಡ ಒಳಗಡೆ ವಿಡಿಯೋ ಮಾಡೋ ಆಗಿಲ್ಲ,
ಸೊ ಹಾಗಾಗಿ ಹೊರಗಡೆನೆ ತೋರಿಸ್ತಾ ಇದ್ದೀನಿ ಬಸವಣ್ಣ. ಮತ್ತು ಈ ಸೈಡು ಸುಬ್ರಹ್ಮಣ್ಯ ಸ್ವಾಮಿ ಇದೆ, ನೆಕ್ಸ್ಟು ಗಣಪತಿ ಇದೆ, ನೆಕ್ಸ್ಟು ಇದು ಬಂದು ನಾವು ಲಿಂಗು ಈಶ್ವರನ ದೇವಸ್ಥಾನ ಏನು ಹೋಗ್ತೀವಿ ಅಲ್ಲೆಲ್ಲ ಈ ಥರ ಒಂದು ಮೂರ್ತಿ ಇರುತ್ತೆ. ಇದು ನಂದಿ ಅಂತೆ, ನಂದಿ ರೂಪ ಅಂತೆ. ನಿಮಗೆ ತೋರಿಸ್ಬೇಕು ಅಂತಲೇ ಆದಷ್ಟು ಝೂಮ್ ಆಗ್ತೆ, ಎಷ್ಟು ಕಾಣ್ತೋ ಏನೋ ಗೊತ್ತಿಲ್ಲ, ಹಾಗೆ ದರ್ಶನ ಮಾಡ್ಕೊಳ್ಳಿ. ಇಲ್ಲಿನ ಹಿಸ್ಟ್ರಿ ಪ್ರಕಾರ ಒಳಗಿರೋ ಅಂಥ ಮೂರ್ತಿಗೆ ಏಟಾಗಿತ್ತಂತೆ, ಅಲ್ಲಿಂದ ಇವಾಗ ಒಂದು ಜಲ ಬರ್ತಿದೆ, ಅದನ್ನೇ ತೀರ್ಥ ರೂಪದಲ್ಲಿ ಇಲ್ಲಿ ಬಂದಿರೋ ಅಂಥ ಜನಗಳಿಗೆಲ್ಲ ತೀರ್ಥ ಕೊಡ್ತಾರೆ. ಈ ಫ್ಲವರ್ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಇದನ್ನ ಈಶ್ವರನ್ಗೆ ತುಂಬಾ ಪ್ರಿಯಾದ ಹೂ ಅಂತ ಹೇಳ್ತಾರೆ. ನಾನು ಇದನ್ನ ತುಂಬ ಸರಿ ನೋಡಿದ್ದೆ, ತುಂಬ ಹತ್ರನೂ ನೋಡಿದ್ದೀನಿ, ಎಲ್ಲೂ ನನಗೆ ಕಿತ್ಕೊಳ್ಳೋ ಅಂಥ ಅವಕಾಶನೇ ಸಿಕ್ಕಿರಲಿಲ್ಲ. ಅದು ತುಂಬಾ ಮೇಲಿರ್ತಿತ್ತು, ನನಗೇನೋ ಗೊತ್ತಿಲ್ಲ, ಇಲ್ಲಿ ಸಿಕ್ತು, 3 ಹೂವು ಕಿತ್ಕೊಂಡು ಬಂದೆ. ಇಲ್ಲಿ ನೋಡಿ ಎಷ್ಟು ನಾಗರಕಲ್ಲಿದ್ದಾವೆ. ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಈ ಸೈಡ್ ನೋಡಿ ಅರಳಿ ಮರ ಇದೆಯಲ್ಲ, ಮೇಲ್ಗಡೆ ಹೋಗಿ ತೋರಿಸ್ತೀನಿ, ಒಂದು ನಿಮಿಷ ಇಲ್ಲಿ ಹೂ ಇಟ್ಬಿಟ್ಟು ಬಂದ್ಬಿಡೋಣ. ಇದು ಈಶ್ವರನ್ಗೆ ಪ್ರಿಯವಾದ ಹೂ ಅಲ್ವಾ, ನಾಗರಕಲ್ಲಾಗಿರೋದ್ರಿಂದ ನಾನು ನಾಗಪ್ಪಂಗೆ ಈ ಹೂನ ಒಂದಿಟ್ಟೆ. ಈ ಮರ ನೋಡಿ ಅರಳಿ ಮರ, ಈ ಮರ ಆಲ್ಮೋಸ್ಟು 2000 ವರ್ಷದ ಹಳೆ ಮರ ಅಂತೆ ಇದು. ಈ ಅರಳಿ ಮರ ನೋಡಿ ಎಷ್ಟು ವರ್ಷದ್ದು ಹಿಸ್ಟ್ರಿ ಇದೆ. ಇದು 2000 ವರ್ಷ ಅಂದರೆ ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇರ್ಬೋದು, ಈ ಅರಳಿ ಮರ ಇರ್ಬೋದು, ಎಷ್ಟೋ ನಾಗರಕಲ್ಲಿದ್ದಾವೆ, ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ, ಎಷ್ಟೊಂದಿದ್ದಾವೆ. ಯಾರಾದರೂ ನಾಗರ ಪೂಜೆ ಮಾಡಬೇಕು ಅಂದರೆ ಆರಾಮಾಗಿ ಇಲ್ಲಿ ಬಂದು ಒಂದ್ಸರಿ ಸುತ್ತಬಿಟ್ರೆ ಎಷ್ಟು ಕಲ್ಲ ನಾವು ಸುತ್ತಿದ್ದು ಫಲ ಸಿಗುತ್ತೆ ನಮಗೆ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ನಾಗರಕಲ್ಲು. ಕೃಷ್ಣ ಬಾಯಲ್ಲಿ ಕಾಲು ಬೆರಳನ್ನ ಇಟ್ಕೊಂಡಿದ್ದಾನೆ, ಎಷ್ಟು ಚೆನ್ನಾಗಿ ಎಡೆ ಒಳಗಡೆ ಕೃಷ್ಣ ಇದ್ದಾನೆ. ಕೃಷ್ಣ ಸರ್ಪ ಅಂತ ಹೇಳ್ಬೋದು ಇದನ್ನು ನಾವು. ಗಾಯ್ಸ್ ನೋಡಿ, ಇದೆ ತ್ರಿವೇಣಿ ಸಂಗಮ ನದಿ ಇದೆಯಲ್ಲ, ಇದೆ ಅದು ಬ್ರಿಡ್ಜ್ ಇದು. ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಬಂದಿರೋವಂಥ ಪ್ಲೇಸ್ ಬಂದು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಬಂದಿರೋದು ಫಸ್ಟ್ ಟೈಮ್. ಒಳಗೆ ನೋಡಿ ಎಷ್ಟು ಕ್ಯೂ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ, ಬಿಸಿಲು ಅಷ್ಟೇ ಸಿಕ್ಕಾಪಟ್ಟೆ ಇದೆ. ಇಷ್ಟು ವರ್ಷದ್ದು ಹಳೆ ಮೂರ್ತಿಗಳು ಅಂದರೆ ನಿಜವಾಗ್ಲೂ ಇಲ್ಲಿರೋವಂಥ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳೂ ತುಂಬಾ ಹಳೆ ದೇವಸ್ಥಾನಗಳು. ಇಲ್ಲಿ ನಾವು ದರ್ಶನಕ್ಕೆ ಹೋಗ್ತಾನೆ ಒಳಗಡೆ ಈ ಥರ ಎಲ್ಲ ಸೈಡಲ್ಲಿ ಈ ಥರ ಮೂರು ಮೂರ್ತಿಗಳಿಟ್ಟಿದ್ದಾರೆ ನೋಡಿ. ಹಿಂದೆ ಮುಂದೆ ನೋಡ್ಬೋದು ನೀವು, ಎಷ್ಟು ರಶ್ ಆಗಿದೆ, ಸಿಕ್ಕಾಪಟ್ಟೆ ರಶ್ಶು. ಅಲ್ಲಿ ಕಾಣ್ತಿರೋ ಅಂಥದ್ದು ಉತ್ಸವ ಮೂರ್ತಿ. ಇವಾಗ ನಾವು ನಂಜುಂಡೇಶ್ವರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನಿಮಗಲ್ಲಿ ಮರ ಕಾಣ್ತಿದೆಯಲ್ಲ, ಅದು ಬಿಲ್ಪತ್ರೆ ಮರ. ಇದು ಗರ್ಭಗುಡಿಯಿಂದ ಏನು ಆಗ್ತಲೇ ತಾನಾಗಿ ಹುಟ್ಟಿರೋ ಅಂತಹ ಒಂದು ಬಿಲ್ಪತ್ರೆ ಮರ ಅಂತೆ. ಅದು ಈಶ್ವರನಿಗೆ ತುಂಬ ಪ್ರಿಯವಾದ ಮರ ಅಲ್ವಾ ಅದು, ಸೊ ಹಾಗಾಗಿ ಅಲ್ಲಿ ಹುಟ್ಟಿದೆ. ಒಳಗಡೆ ನೀವು ನೋಡ್ತಿರ್ಬೋದು ನೋಡಿ, ಯಾವ ಸೈಡ್ ನೋಡಿದ್ರು ಬರೀ ಕಲ್ಲಿಂದನೇ ಕಟ್ಟಿರೋ ಅಂಥದ್ದು. ಇಲ್ಲಿ ಹೊರಗಡೆ ನಂದಿ ಇದೆ, ಇದು ಫೋಟೋ ತೆಗಿಯೋ ಆಗಿಲ್ಲ ಅಂದರು, ಸೊ ಹಾಗಾಗಿ ತೆಗೀಲಿಲ್ಲ. ಇಲ್ಲಿ ನೋಡಿ ಒಳಗಡೆಯಿಂದ ಗೋಪುರ, ಇದು ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಝೂಮ್ ಆಗ್ತೀನಿ, ಆ ಪಿಲ್ಲರ್ ನೋಡಿ, ಆ ಗೋಪುರದಲ್ಲಿ ಸಣ್ಣದು ಪಿಲ್ಲರ್ಗಳಿದ್ದಾವೆ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ತುಂಬಾ ಡಿಫ್ರೆಂಟಾಗಿದೆ ಇಲ್ಲಿಂದು ಗೋಪುರ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಗೋಪುರ ಮಾತ್ರ ಸಖತ್ತಾಗೈತೆ. ವಿಡಿಯೋ ತುಂಬ ಲೆಂತಿ ಆಗೋಯ್ತು ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.